ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಇರುವಂತಹ ಕ್ಷೇತ್ರ ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರ. ತುಂಬಾನೇ ವಿಶಿಷ್ಟಗಳನ್ನ ಹೊಂದಿರುವಂತ ಕ್ಷೇತ್ರ. ನೀರಾವರಿಗಾಗಿ ಹೋರಾಟ ಮಾಡಿದಂತ ದೇವೇಗೌಡರಿಗೆ ಇತ್ತೀಚೆಗಷ್ಟೇ ಪುತ್ಥಳಿಯನ್ನ ನಿರ್ಮಿಸಿರುವಂತ ಕ್ಷೇತ್ರ. JDS ನ ಶಾಸಕಿ ಕರೆಮ್ಮ ನಾಯಕ್ ಅವರ ಜೊತೆ ಇವತ್ತಿನ MLA ರಿಪೋರ್ಟ್ ಕಾರ್ಡ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಕನಕ ಕರ್ನಾಟಕಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದೆ ದೇವದುರ್ಗ, ಎಸ್ಪೆಷಲಿ ಕಳೆದ 2 ವರ್ಷದಿಂದ ಹೆಂಗಿದೆ? ದೇವದುರ್ಗ ನಿಜವಾಗ್ಲೂ ದೇವರಗಳ ನಾಡು ಅಂತ ಕರಿತೀವಿ ನಾವು ದೇವದುರ್ಗನ. ಇದರಿಂದ ಒಂದು ದೊಡ್ಡ ಸತ್ಯನೇ ಅಡಗ್ಯದ. ದೇವದುರ್ಗ ಭಾಳ ಅದ್ಭುತವಾಗಿ ಒಳ್ಳೆ ಮನಸ್ಸಿರ್ತಕ್ಕಂಥ ಒಂದು ಜನ ಇರೋದ್ರಿಂದ ದೇವದುರ್ಗ ಒಳ್ಳೆಯ ವಿಚಾರ ಹೊಂದಿರೋಂಥ ಒಂದು ದೇವದುರ್ಗ ನಮ್ಮದು. ಆದರೆ ಒಂದು ಈಗ ನನಗೇನು ಅಭಿವೃದ್ಧಿ ವಿಚಾರದಲ್ಲಿ ಈಗ ಮಟ್ಟಿಗೆ ನಾನು ಏನು ಜಾತ್ಯತೀತ ಜನತಾದಳದ ಪಕ್ಷದಿಂದ ನನ್ನ ದೇವದುರ್ಗ ಕ್ಷೇತ್ರದ ಎಲ್ಲ ಬುದ್ಧಿವಂತ ಮತದಾರರು ನನಗೆ ಆಶೀರ್ವಾದ ಮಾಡ್ಯಾರ. ಅವ್ರನ್ನ ನಂಬ್ಕೊಂಡು ದಿನನಿತ್ಯ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಹೌದು, JDS ಕರೆಮ್ಮ ನಾಯಕ್ ಅವರಿಗೆ ಅತಿ ದೊಡ್ಡ ಶಕ್ತಿ ನಿಜ ಇಲ್ಲ ಅಂತ ಹೇಳಲ್ಲ. ಆದರೆ ಇಂಡಿಪೆಂಡೆಂಟ್ ಆಗಿ 25,000 ಮೇಲೆ ಓಟ್ ತಗೊಂಡವ್ರು ನೀವು. ಅಂದರೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸು ಕ್ಷೇತ್ರದಲ್ಲಿ ಜೋರಾಗಿದೆ. ಅದು ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಾಗ್ತಾ ಇದೆ. ಏನಂತೀರ ಕ್ಷೇತ್ರದ ಮತದಾರರ ಬಗ್ಗೆ? ಇಲ್ಲ, ನಾನಂಗ ವೈಯಕ್ತಿಕವಾಗಿ ನನ್ನ ವರ್ಚಸ್ಸಿಂದನೇ ಇಲ್ಲಿ ಅಂತ ನಾನು ಅನ್ಕೊಂಡಿಲ್ಲ. ಆದರೆ ಜನರ ಪ್ರೀತಿನೇ ಆ ರೀತಿ ಅದ ನನ್ನ ಮೇಲೆ. ಜನ ಒಂದು ನನ್ನ ನೋಡಿದರೆ ಮನೆ ಮಗಳ ಥರ ನನ್ನ ಪ್ರೀತಿಸ್ತಾರ. ಅವರು ನಾನೇನು ತೀರ್ಮಾನ ತಗೊಂತೀನಿ ಆ ತೀರ್ಮಾನದ ಜೊತೆ ಅವರು ಕೂಡ ಹೆಜ್ಜೆ ಹಾಕ್ತಾರೆ. ಹಂಗಾಗಿ ಇವತ್ತು ನನಗೆ ಏನು 2017ರಲ್ಲಿ ಏನು ಉಪಚುನಾವಣೆ ಆಯಿತು, ಅಲ್ಲಿಂದ ಸನ್ಮಾನ್ಯ ದೇವೇಗೌಡರು ಗುರುತಿಸಿ ನನಗೇನು ಟಿಕೆಟ್ ನೀಡಿದರು, ಅಲ್ಲಿಂದ ಇಲ್ಲಿವರೆಗೆ ನಾನೇನು ತೀರ್ಮಾನ ತಗೊಂತೀನಿ ಆ ತೀರ್ಮಾನನ ನನ್ನ ದೇವದುರ್ಗದ ನನ್ನ ಪಕ್ಷದ ಮುಖಂಡರು, ನನ್ನ ಸಹಪಾಠಿಗಳು, ನನ್ನ ದೇವದುರ್ಗದ ಎಲ್ಲ ಗುರು ಹಿರಿಯರು, ಎಲ್ಲ ಬುದ್ಧಿಜೀವಿಗಳು, ಮಹಿಳೆಯರು, ಯುವಕರು ಎಲ್ಲರೂ ಅದನ್ನು ಪ್ರೋತ್ಸಾಹಿಸ್ಕೊಂಡು ಬಂದು ಅವರು ನನ್ನ ಜೊತೆಯಲ್ಲಿ ಅದರ. ಅದೇ ಒಂದು ಅವ್ರ ವರ್ಚಸ್ಸೇ ನನ್ನ ವರ್ಚಸ್ಸು. ಆದರೆ ನನ್ನ ವರ್ಚಸ್ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಅದು ನಿಮ್ಮ ಸರಳತೆ. ಎಸ್ ಮೇಡಮ್, ಶಾಸಕರಾಗದ್ ಕಷ್ಟನ, ಶಾಸಕರ ಕೆಲಸ ಮಾಡೋದು ಕಷ್ಟನ? ಶಾಸಕರ ಕೆಲಸ ಮಾಡೋದು ಕಷ್ಟ ಇದೆ. ಎಸ್, ನೀವು ಏನು ಆಲ್ಮೋಸ್ಟ್ ಒಂದು 400 ಓಟ್ ಕಡಿಮೆ 1 ಲಕ್ಷಕ್ಕೆ. ಆದ್ರೆ ನಿಮ್ಗೆ ಕೇಳ್ತಿರೋದು ಎಷ್ಟೋ ಜನ 45-43 ಸಾವಿರ ಓಟ್ ತಗೊಂಡವ್ರಲ್ಲ MLAಗಳಾಗ್ಬಿಟ್ಟವ್ರೆ. ಶಾಸಕರಾಗಕ್ಕೆ ಏನು ಬೇಕು? ಜನ ಬೇಕೋ, ಗುಣ ಬೇಕೋ, ಹಣ ಬೇಕೋ? ಖಂಡಿತವಾಗ್ಲೂ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ನಾನು ಕೂಡ ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಒಬ್ರು ಶಾಸಕರಾಗ್ಬೇಕಾಯ್ತಂದ್ರೆ ಕೆಲವ್ರು ಹೇಳ್ತಾರೆ ಹಣ ಬಲನ ಇರಬೇಕು, ತೋಳ್ಬಲ ಇರಬೇಕು, ಜನಬಲ ಇರ್ಬೇಕಂತ ಹೇಳ್ತಾರ. ನನಗೆ ಇವೆರಡು ಬಲಗಳಂತ್ರ ಇಲ್ಲ. ಹಣ ಬಲ, ತೋಳ್ಬಲ ಇಲ್ಲ. ಜನಬಲ ನಾನು ಕೇಳ್ತಾ ಇದ್ದೀನಿ. ಜನಬಲ ಇರ್ಬೇಕಂತ ಕೇಳಿದ್ದೆ. ಅದೇ ತರ ನನ್ನ ದೇವದುರ್ಗ ಕ್ಷೇತ್ರ ಜನಬಲದಿಂದ ಅತ್ಯಂತ ಇಡೀ ದೇವದುರ್ಗ ಇತಿಹಾಸದಲ್ಲಿ ಯಾರು ತಗೊಂಡಿಲ್ಲ. 35,000 ಲೀಡ್ನಲ್ಲಿ ನನ್ನ ಗೆಲ್ಲಿಸಿದ್ರು. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬ ಯಾರೇ ರಾಜಕಾರಣಿ ಆಗಿರ್ಬೋದು, ಅವ್ರಿಗೆ ಜನಬಲನೇ ಮುಖ್ಯ ಅಂತ ಹೇಳಕ್ ಇಷ್ಟ. ಒಂದ್ ಕಡೆ ಶಾರದಾ ಪುರಿಯ ನಾಯಕ್ ಶಿವಮೊಗ್ಗ ರೂರಲ್, ಮತ್ತೊಂದ್ ಕಡೆ ದೇವದುರ್ಗದಲ್ಲಿ ಕರೆಮ್ಮ ನಾಯಕ್ ಅವರು. JDSಗೆ ಒಂದು ರೀತಿ ಹೊಸ ಚಾಪನ್ನ ನೀಡಿದಂತಹ ಮಹಿಳಾ ಶಾಸಕಿಯರು ನೀವು ಗೆದ್ದಿದ್ದು 19, ಅದರಲ್ಲೂ ಒಂದು ಕಳ್ಕೊಂಡ್ರಿ, 18 ಆಗಿದೆ. ಇತ್ತೀಚೆಗೆ ದೇವದುರ್ಗದಲ್ಲಿ ಒಂದು ಕಾರ್ಯಕ್ರಮ ನಡೀತು, ಜನರೊಂದಿಗೆ ಜನತಾದಳ. ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಆದ್ರೆ ನಿಮ್ಮ ಶಕ್ತಿ ಪ್ರದರ್ಶನ ನೋಡಿದ್ರೆ ಗೊತ್ತಾಗೋಯ್ತು ನಿಮಗೆ ಇಲ್ಲಿರುವಂತ ಜನರ ಒಂದು ಪ್ರೀತಿ ಎಂಥದ್ದು ಅಂತ. ಖಂಡಿತವಾಗಲೂ ಇಲ್ಲಿ ದೇವದುರ್ಗದ ಜನ ಸನ್ಮಾನ್ಯ ದೇವೇಗೌಡ್ರನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ದೇವೇಗೌಡರು ಇವತ್ತು ಬರದ ನಾಡಿಗೆ ನೀರು ಕೊಟ್ಟಂತ ದೇವರವರು, ಭಗೀರಥರವರು. ಅವರು ಆ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಕೆಳಗ ಅವರು ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರ ಹೆಂಗಿತ್ತಪ್ಪ ಅಂತಂತಂದರೆ ಭಾಳ ನಾವು ಊಟಕ್ಕೆ ಪರದಾಡೋಂಥ ಪರಿಸ್ಥಿತಿ ಇತ್ತು. ಎಲ್ಲ ಕಡೆ ಒಂದು ಒಣ ಬೇಸಾಯ, ಬಿಸಿಲು ನಾಡು, ಇವೆಲ್ಲ ನಾವು ನೋಡಿದಾಗ, ಬೇರೆ ತಾಲೂಕುಗಳನ್ನು ನಾವು ನೋಡಿದಾಗ, ಬೇರೆ ಜಿಲ್ಲೆಗಳ ನೀರಾವರಿ ಇರ್ತಕ್ಕಂಥದ್ದು ನೋಡಿದಾಗ ನಮಗಿದು ಯಾವಾಗ, ನಮಗೂ ಕೂಡ ಇದು ಯಾವಾಗ ಸಿಗ್ತದ ಅನ್ನೋಂಥದ್ದು ಎಲ್ಲರೂ ನಾವು ಆಸೆ ಪಡ್ತಿದ್ವಿ. ನಮ್ಮ ತಾಲೂಕದಿಂದ ಬೇರೆ ಕಡೆ ಗುಳೆ ಹೋಗಿ ಬದುಕಂಥದ್ದಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ದೇವೇಗೌಡರು ಏನು ನಮ್ಮ ದೇವದುರ್ಗಕ್ಕೆ ನೀರಾವರಿ ತಂದು ಕೊಟ್ಟರು, ಅವಾಗಿಂದ ಇಲ್ಲಿವರೆಗೆ ನಮ್ಮ ದೇವದುರ್ಗ ಅಂದರೆ ಒಳ್ಳೆಯ ಒಂದು ಅಭಿವೃದ್ಧಿ ಹತ್ತ ಹೆಜ್ಜೆ ಆಗ್ತದೆ. ಸನ್ಮಾನ್ಯ ಕುಮಾರಣ್ಣವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಅವರು ಒಂದು ನೈನೇ ಕೆನಲ್ ಅನ್ನೋಂಥದ್ದು ಒಂದು ಹೋರಾಟ ನಡೀತಿತ್ತು, ಅದು ಕೂಡ ಅವರು ಮಾಡ್ಯಾರ.
ಆ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ JDSಗೆ ಹೆಚ್ಚಿನ ಒಂದು ಶಕ್ತಿ ಆದ ಹೊರತಾಗಿ ಬೇರೆ ಯಾವುದಕ್ಕೂ ಇಲ್ಲ ಅಂತನ್ನೋಂಥದ್ದು ನನ್ನ ಭಾವನೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.